ಸಂಬಂಧಪಟ್ಟಂತೆ. ಹಾಗೆ ಇಲ್ಲಿ ಪದನೇ ಸೂಚಿಸ್ ನೋಡ್ರಿ, ಭಾವವಾಚಕ ಸಂಜ್ಞಾ ಅಂದರೆ ಮನುಷ್ಯನ ಭಾವನೆಗಳಿಗೆ ಸಂಬಂಧಪಟ್ಟಾಗಿ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಯಾವ ರೀತಿಯಾಗಿ ಎಕ್ಸಾಂಪಲ್ಸ್ ಬಳಸ್ತೀವಿ ನೋಡ್ರಿ. ಏಕತಾ, ಏಕತಾ ಅಂದರೆ ಒಗ್ಗಟ್ಟು ಅಂತ ಕರಿತೀವಿ. ಮನುಷ್ಯನ ಹಲವಾರು ವ್ಯಕ್ತಿಗಳ ಮನಸ್ಸು ಒಂದೇ ಆಗಿದ್ರೆ, ಅವರ ವಿಚಾರಗಳು ಒಂದೇ ಆಗಿದ್ರೆ ಅವರಲ್ಲಿ ಒಗ್ಗಟ್ಟು ಬರಲಿಕ್ಕೆ ಸಾಧ್ಯ. ಹೌದಾ? ಈ ರೀತಿಯಾಗಿ ಏಕತಾ ಅಂತಕ್ಕಂಥದ್ದು. ಪ್ರೇಮತಾ, ಪ್ರೇಮ ಭಾವನೆ, ಇನ್ನೊಬ್ಬರ ಬಗ್ಗೆ ನಮಗೆ ಗೌರವ ಇತ್ತಂದರೆ, ಅವರ ಬಗ್ಗೆ ಒಳ್ಳೆಯ ಮನಸ್ಸಿದ್ರೆ ಅವರಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ಪ್ರೀತಿಯ ಭಾವನೆ ಮೂಡುತ್ತೆ. ಮುಂದೆ ದೋಸ್ತಿ ಅಂತಕ್ಕಂಥದ್ದು, ಗೆಳೆಯರ ಗೆಳೆತನ, ಇಬ್ಬರು ಅಥವಾ ಹಲವಾರು ದೋಸ್ತರು, ಫ್ರೆಂಡ್ಶಿಪ್ಪು, ಇದು ಕೂಡ ಭಾವವಾಚಕ ಸಂಖ್ಯೆದ ಉದಾಹರಣೆ. ಗಬರಾಹಟ್ ಅಂತ ಕರಿತೀವಿ. ಗಬರಾಹಟ್ ಅಂದರೆ ಭಯಗೊಳ್ಳುವುದು, ಇದು ಮನುಷ್ಯನ ಭಾವನೆಗೆ ಸಂಬಂಧಪಟ್ಟಂಥದ್ದು. ಬುಡಾಪ, ವೃದ್ಧಾಪ ಅಂತ ಕರಿತೀವಿ, ವಯಸ್ಸಾದವರನ್ನು. ಬಚಪನ್, ಬಾಲ್ಯತನ ಅಂತ ಕರಿತೀವಿ, ಬಾಲ್ಯ ಜೀವನ. ಆನಂದ, ಇದು ಕೂಡ ನಮ್ಮ ಮನಸ್ಸಿನ ಭಾವನೆಗೆ ಸಂಬಂಧಪಟ್ಟಂಥದ್ದು. ಇಚ್ಛಾಯಿ, ಇಚ್ಛೆಗಳು. ಚಿಂತನೆ ಅಥವಾ ಚಿಂತೆ ಮಾಡುವುದು. ಬುರಾಯಿ, ಕೆಟ್ಟ ಕೆಲಸ. ಮಿತ್ರತಾ ಅಂದರೆ ದೋಸ್ತಿ, ಗೆಳೆತನ ಅಂತ ಕರಿತೀವಿ. ಮಾನವತಾ, ಮನುಷ್ಯತ್ವ ಅಂತ ಕರಿತೀವಿ. ಇನ್ಸಾನಿಯತ್ ಅಂದರೆ ಕೂಡ ಇದು ಮಾನವೀಯತೆ.